ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭವ್ಯ ಮಾರುತೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಬಾತ್ನ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ ಎಲ್ಲನೂ ರೆಡಿ ಮಾಡಿಟ್ಕೊಂಡು ಇಂಗ್ರೀಡಿಯೆಂಟ್ಸ್ನ ಫಸ್ಟು ಒಂದು ಪಾತ್ರೆಯಲ್ಲಿ 1/4 ಲೋಟದಷ್ಟು ಅಕ್ಕಿನ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿ ಎತ್ತಿಡ್ತೀನಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ದು 5 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಹಾಕಿ ಮತ್ತು 2 ಈರುಳ್ಳಿ ಸಿಪ್ಪೆ ಬಿಡಿಸಿ ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಒಂದು ಬೌಲಲ್ಲಿ ಒಂದು 4-5 ಬ್ಯಾಡಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆ ಇಟ್ಟು ಮತ್ತು ನೆನೆಸಿಟ್ಟಿರೋ ಎಲ್ಲ ತರಕಾರಿಗಳನ್ನ ತಗೊಂಡು ಕಟ್ ಮಾಡ್ಕೋಬೇಕು. ಫಸ್ಟು ನಾನಿಲ್ಲಿ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗೇನೆ ರುಬ್ಕೊಳ್ಳೋದಕ್ಕೆ 3 ಟೊಮೊಟೊ ಮತ್ತು 1 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕಾಯಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ರುಬ್ಕೊಳ್ಳೋದಕ್ಕೂ ಅಷ್ಟೇ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಅಷ್ಟನ್ನು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ರುಬ್ಬಿದ ಮಸಾಲೆನ ಸೈಡಿಗೆ ಹಾಗೆ ಜಾರಲ್ಲೇ ಎತ್ತಿಟ್ಕೊಂಡು ನೆಕ್ಸ್ಟು ತರಕಾರಿನ ಕಟ್ ಮಾಡ್ಕೊಬೇಕು. 2 ಟೊಮೊಟೊ ಮಿಕ್ಕಿರುತ್ತಲ್ವ ಅದು, ಮತ್ತು ಒಂದು 4-5 ಗ್ರೀನ್ ಚಿಲ್ಲಿ, ಆಮೇಲೆ 1 ಈರುಳ್ಳಿ. ಇದೆಲ್ಲನೂ ತೆಳ್ಳಗೆ ಸ್ಲೈಸಸ್ ಆಗಿ ಅಂದರೆ ದೊಡ್ಡ ಸ್ಲೈಸಸ್ ಆಗಿ ಈ ಥರ ಕಟ್ ಮಾಡ್ಕೊಬೇಕು. ಅದಾದಮೇಲೆ ತೆಗೆದಿಟ್ಟಿರೋ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನೂ ಚಿಕ್ಕದಾಗಿ ನಾವು ಉತ್ತರಿಸಿಟ್ಕೋಬೇಕು. ಯಾರು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲಿ ರೆಡಿ ಮಾಡಿಟ್ಕೊಂಡಿರಲ್ವೋ ಅವರು ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ನೀವು ರೆಡಿ ಮಾಡಿಟ್ಕೋಬೇಕಾಗತ್ತೆ ಇವಾಗಲೇ. ನಾನಿಲ್ಲಿ ಪೇಸ್ಟ್ ತೊಗೊಂಡಿರೋದ್ರಿಂದ ಅದನ್ನು ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಅದಾದಮೇಲೆ ಒಂದು ಕುಕ್ಕರಲ್ಲಿ 2 ಸ್ಪೂನು ತುಪ್ಪ ಹಾಕಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಮಸಾಲೆಗೆ ನಾನು 2 ಮರಾಠಿ ಮೊಗ್ಗು, 1-2 ಲವಂಗ ಮತ್ತು ಬೇ ಲೀಫು ಮತ್ತು 1 ಏಲಕ್ಕಿ, ಒಂದು ಸ್ವಲ್ಪ ಸೋಂಪು ಕಾಳು ತೊಗೊಂಡಿದ್ದೀನಿ. ಅಷ್ಟು ತೊಗೊಂಡು ಅದನ್ನು ಎಣ್ಣೆಗೆ ಹಾಕಿದಾದ್ಮೇಲೆ ಸ್ವಲ್ಪ ಈರುಳ್ಳಿ, ಕರಿಬೇವು ಮತ್ತು ಒಂದು ಸ್ವಲ್ಪ ಸ್ಲೈಸ್ ಮಾಡಿಟ್ಕೊಂಡಿರೋ ಗ್ರೀನ್ ಚಿಲ್ಲಿ ಕೂಡ ಹಾಕಬೇಕು. ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಸ್ಲೈಸಸ್ನು ಕೂಡ ಹಾಕಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದಾದ ನಂತರ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿದಾದ್ಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಅದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಅದು ಬೆಂದಿದ್ದಾದ ತಕ್ಷಣವೇ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಸ್ಟಿರ್ ಮಾಡಬೇಕು. ಸ್ವಲ್ಪ ಆಮೇಲೆ ಮೊಸರು ಹಾಕಬೇಕು. ಮೊಸರು ಹಾಕಿ ಒಂದು ಕುದಿ ಬಂದ ತಕ್ಷಣ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ. ಸೊ ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹದವಾಗಿ ಬಂದಿದೆ ಅಂತ ಅದೆಲ್ಲ ಆದಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸ್ಟಿರ್ ಮಾಡಿಬಿಟ್ಟು 1/4 ಲೋಟ ತೊಗೊಂಡಿರೋದಕ್ಕೆ ಡಬಲ್ ನೀರನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ನೀವು ಅಕಸ್ಮಾತ್ ತಣ್ಣೀರು ಹಾಕಿದ್ರೆ ಹಾಗೆ ಹಾಕ್ಬೋದು. ನಾನು ಇಲ್ಲಿ ಬೇಗ ಆಗಬೇಕು, ಟೈಮ್ ಸೇವಿಂಗ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಅಷ್ಟು ಅಳತೆ ನೀರನ್ನು ಆಲ್ರೆಡಿ ಕೆಟಲಲ್ಲಿ ಕಾಯಿಸ್ಕೊಂಡಿದ್ದೆ. ಸೊ 1/4 ಲೋಟಕ್ಕೆ ನಾವಿಲ್ಲಿ 3/4 ಲೋಟ ತೊಗೋಬೇಕಾಗುತ್ತೆ ನೀರು. 3.25 ಲೋಟ ತೊಗೋಬೇಕಾಗುತ್ತೆ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಸ್ಟಿರ್ ಮಾಡಿ ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆವಾಗಲೇ ಒಗ್ಗರಣೆಗೆ ಹಾಕಿದ್ವಲ್ವ ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಕಡಿಮೆ ಅನ್ನೋಂಗೆ ಹಾಕ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಒಂದು ಸ್ಟಿರ್ ಕೊಟ್ಬಿಟ್ಟು ನೋಡಿ, ಬಿಸಿನೀರು ಹಾಕಿರೋದಕ್ಕೆ ಅಕ್ಕಿ ಹಾಕಿದ ತಕ್ಷಣವೇ ಬೇಗ ಕುದಿ ಬಂದ್ಬಿಡುತ್ತೆ. ಆಫೀಸ್ಗೆ ಕೆಲಸಕ್ಕೆ ಎಲ್ಲ ಲೇಟ್ ಆಗೋದಾಗ, ಟೈಮ್ ಆದಾಗ ಈ ಥರ ನೀವು ಕೆಟಲಲ್ಲಿ ನೀರು ಕಾಯಿಸ್ಕೊಂಡು ಅಲ್ವಾ ಸೈಡಲ್ಲಿ ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಬೇಗ ಕುದಿ ಬಂದ್ಬಿಡುತ್ತೆ, ಬೇಗನೂ ಆಗಿಬಿಡುತ್ತೆ. ಸೊ ಈ ಟಿಪ್ನ ನೀವು ಫಾಲೋ ಮಾಡಿದ್ರೆ ಬೇಗನೆ ಮಾಡ್ಕೋಬೋದು. ಸೊ ಅದಾದಮೇಲೆ ಟೇಸ್ಟ್ ನೋಡಿ, ಸ್ವಲ್ಪ ನಾನು ಉಪ್ಪು ಶಾರ್ಟೇಜ್ ಅನ್ನಂಗಿತ್ತು. ನಾನು ಉಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ 2 ವಿಷಲ್ನ ತೆಗೆಸ್ಕೊಂಡೆ. ಅದಾದಮೇಲೆ ರೈತಾಗಿಲಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಸೌತೆಕಾಯಿ, ಕೊತ್ತಂಬರಿ ಅಷ್ಟನ್ನು ಹಾಕ್ಬಿಟ್ಟು ಮೊಸರು ಸೇರಿಸಿ ನಮಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗೇ ಇರಬೇಕು, ಸ್ವಲ್ಪ ನೀರು ಸೇರಿಸಿ ರೈತನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಊಟಕ್ಕೆ ಮೊಟ್ಟೆನೂ ಬೇಯಿಸ್ಕೊಂಡು ಮೊಟ್ಟೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ಟೊಮೊಟೊ ಬಾತ್ ಮಾಡೋ ವಿಧಾನ. ಸುಲಭವಾಗಿ ನೀವು ಮಾಡ್ಕೋಬೋದು. ಎಲ್ಲರೂ ಒಂದೊಂದು ಥರ ಮಾಡಿ
ಮಾಡ್ತಾರೆ. ಸೊ ಈ ಥರ ನೀವು ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಸಿಂಪಲಾಗಿ ಕೂಡ ಆಗುತ್ತೆ, ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ.